150 ಅಡಿ ಉದ್ದದ ತೇರು. ಭಕ್ತರು ತೇರನ್ನ ಸುಮಾರು ಹಂತದವರೆಗೂ ಕೂಡ ಎಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ರಥ ಧರೆಗೆ ಉರುಳಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಿಕ್ಕಿರಿದು ಸೇರಿರುವ ಜನ, ಖುಷಿ ಖುಷಿಯಾಗಿ ತೇರನ್ನ ಎಳೆಯುತ್ತಿರುವ ಭಕ್ತರು, ಗಾಳಿಯ ರಭಸಕ್ಕೆ ಏಕಾಏಕಿ ಧರೆಗುರುಳಿದ ತೇರು, ಚೆಲ್ಲಾಪಿಲ್ಲಿಯಾಗಿ ಓಡಿದ ಜನರು, 150 ಅಡಿ ಉದ್ದದ ತೇರು, ದೇವರನ್ನ ಹೊರ ತೆಗೆಯುತ್ತಿರುವ ಮಂದಿ. ಧರೆಗುರುಳಿದ ಮದ್ದೂರಮ್ಮ ಜಾತ್ರೆಯ ತೇರು. ತೇರು ಬಿದ್ದು ಓರ್ವ ಸಾವು, ಹಲವರಿಗೆ ಗಾಯ. ನೋಡಿ, ಗಾಳಿಯ ರಭಸಕ್ಕೆ ಹೇಗೆ 150 ಅಡಿ ಎತ್ತರದ ತೇರು ಧರೆಗುರುಳಿತು ಅಂತ. ಎಸ್, ಈ ಘಟನೆ ನಡೆದಿದ್ದು ಆನೇಕಲ್ ತಾಲೂಕಿನ ಮದ್ದೂರಮ್ಮ ಜಾತ್ರೆಯಲ್ಲಿ. ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ ನೆರವಿನಿಂದ ಭಕ್ತರು ತೇರು ಎಳೆದು ತರ್ತಾ ಇದ್ರು. ಜೊತೆಯಲ್ಲಿ ಜನರು ಕೂಡ ಸಾಕ್ತಾ ಬರ್ತಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಶುರುವಾದ ಗಾಳಿ ಮಳೆಗೆ ತೇರು ಉರುಳಿ ಬಿದ್ದಿದ್ದು ನೋಡುಗರ ಮೈ ಜುಮ್ ಅನಿಸುವಂತಿದೆ. ಘಟನೆಯಲ್ಲಿ ಓರ್ವ ಮೃತಪಟ್ಟರೆ ಹಲವರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಕಳೆದ ವರ್ಷವೂ ಕೂಡ ಹೊಸಕೂರಿಗೆ ಬರ್ತಿದ್ದ ತೇರು ಧರೆಗೆ ಉರುಳಿತ್ತು. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿರಲಿಲ್ಲ. ಆದರೆ ಈ ಬಾರಿ ನಡೆದ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್. 150 ಅಡಿ ಉದ್ದದ ತೇರು. ಭಕ್ತರು ತೇರನ್ನ ಸುಮಾರು ಹಂತದವರೆಗೂ ಕೂಡ ಎಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ರಥ ಧರೆಗೆ ಉರುಳಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಿಕ್ಕಿರಿದು ಸೇರಿರುವ ಜನ, ಖುಷಿ ಖುಷಿಯಾಗಿ ತೇರನ್ನ ಎಳೆಯುತ್ತಿರುವ ಭಕ್ತರು, ಗಾಳಿಯ ರಭಸಕ್ಕೆ ಏಕಾಏಕಿ ಧರೆಗುರುಳಿದ ತೇರು, ಚೆಲ್ಲಾಪಿಲ್ಲಿಯಾಗಿ ಓಡಿದ ಜನರು, 150 ಅಡಿ ಉದ್ದದ ತೇರು, ದೇವರನ್ನ ಹೊರ ತೆಗೆಯುತ್ತಿರುವ ಮಂದಿ. ಧರೆಗುರುಳಿದ ಮದ್ದೂರಮ್ಮ ಜಾತ್ರೆಯ ತೇರು. ತೇರು ಬಿದ್ದು ಓರ್ವ ಸಾವು, ಹಲವರಿಗೆ ಗಾಯ. ನೋಡಿ, ಗಾಳಿಯ ರಭಸಕ್ಕೆ ಹೇಗೆ 150 ಅಡಿ ಎತ್ತರದ ತೇರು ಧರೆಗುರುಳಿತು ಅಂತ. ಎಸ್, ಈ ಘಟನೆ ನಡೆದಿದ್ದು ಆನೇಕಲ್ ತಾಲೂಕಿನ ಮದ್ದೂರಮ್ಮ ಜಾತ್ರೆಯಲ್ಲಿ. ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ ನೆರವಿನಿಂದ ಭಕ್ತರು ತೇರು ಎಳೆದು ತರ್ತಾ ಇದ್ರು. ಜೊತೆಯಲ್ಲಿ ಜನರು ಕೂಡ ಸಾಕ್ತಾ ಬರ್ತಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಶುರುವಾದ ಗಾಳಿ ಮಳೆಗೆ ತೇರು ಉರುಳಿ ಬಿದ್ದಿದ್ದು ನೋಡುಗರ ಮೈ ಜುಮ್ ಅನಿಸುವಂತಿದೆ. ಘಟನೆಯಲ್ಲಿ ಓರ್ವ ಮೃತಪಟ್ಟರೆ ಹಲವರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಕಳೆದ ವರ್ಷವೂ ಕೂಡ ಹೊಸಕೂರಿಗೆ ಬರ್ತಿದ್ದ ತೇರು ಧರೆಗೆ ಉರುಳಿತ್ತು. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿರಲಿಲ್ಲ. ಆದರೆ ಈ ಬಾರಿ ನಡೆದ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 150 ಅಡಿ ಉದ್ದದ ತೇರು. ಭಕ್ತರು ತೇರನ್ನ ಸುಮಾರು ಹಂತದವರೆಗೂ ಕೂಡ ಎಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ರಥ ಧರೆಗೆ ಉರುಳಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಿಕ್ಕಿರಿದು ಸೇರಿರುವ ಜನ, ಖುಷಿ ಖುಷಿಯಾಗಿ ತೇರನ್ನ ಎಳೆಯುತ್ತಿರುವ ಭಕ್ತರು, ಗಾಳಿಯ ರಭಸಕ್ಕೆ ಏಕಾಏಕಿ ಧರೆಗುರುಳಿದ ತೇರು, ಚೆಲ್ಲಾಪಿಲ್ಲಿಯಾಗಿ ಓಡಿದ ಜನರು, 150 ಅಡಿ ಉದ್ದದ ತೇರು, ದೇವರನ್ನ ಹೊರ ತೆಗೆಯುತ್ತಿರುವ ಮಂದಿ. ಧರೆಗುರುಳಿದ ಮದ್ದೂರಮ್ಮ ಜಾತ್ರೆಯ ತೇರು. ತೇರು ಬಿದ್ದು ಓರ್ವ ಸಾವು, ಹಲವರಿಗೆ ಗಾಯ. ನೋಡಿ, ಗಾಳಿಯ ರಭಸಕ್ಕೆ ಹೇಗೆ 150 ಅಡಿ ಎತ್ತರದ ತೇರು ಧರೆಗುರುಳಿತು ಅಂತ. ಎಸ್, ಈ ಘಟನೆ ನಡೆದಿದ್ದು ಆನೇಕಲ್ ತಾಲೂಕಿನ ಮದ್ದೂರಮ್ಮ ಜಾತ್ರೆಯಲ್ಲಿ.
ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ ನೆರವಿನಿಂದ ಭಕ್ತರು ತೇರು ಎಳೆದು ತರ್ತಾ ಇದ್ರು. ಜೊತೆಯಲ್ಲಿ ಜನರು ಕೂಡ ಸಾಕ್ತಾ ಬರ್ತಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಶುರುವಾದ ಗಾಳಿ ಮಳೆಗೆ ತೇರು ಉರುಳಿ ಬಿದ್ದಿದ್ದು ನೋಡುಗರ ಮೈ ಜುಮ್ ಅನಿಸುವಂತಿದೆ. ಘಟನೆಯಲ್ಲಿ ಓರ್ವ ಮೃತಪಟ್ಟರೆ ಹಲವರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಕಳೆದ ವರ್ಷವೂ ಕೂಡ ಹೊಸಕೂರಿಗೆ ಬರ್ತಿದ್ದ ತೇರು ಧರೆಗೆ ಉರುಳಿತ್ತು. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿರಲಿಲ್ಲ. ಆದರೆ ಈ ಬಾರಿ ನಡೆದ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 150 ಅಡಿ ಉದ್ದದ ತೇರು. ಭಕ್ತರು ತೇರನ್ನ ಸುಮಾರು ಹಂತದವರೆಗೂ ಕೂಡ ಎಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ರಥ ಧರೆಗೆ ಉರುಳಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಿಕ್ಕಿರಿದು ಸೇರಿರುವ ಜನ, ಖುಷಿ ಖುಷಿಯಾಗಿ ತೇರನ್ನ ಎಳೆಯುತ್ತಿರುವ ಭಕ್ತರು, ಗಾಳಿಯ ರಭಸಕ್ಕೆ ಏಕಾಏಕಿ ಧರೆಗುರುಳಿದ ತೇರು, ಚೆಲ್ಲಾಪಿಲ್ಲಿಯಾಗಿ ಓಡಿದ ಜನರು, 150 ಅಡಿ ಉದ್ದದ ತೇರು, ದೇವರನ್ನ ಹೊರ ತೆಗೆಯುತ್ತಿರುವ ಮಂದಿ. ಧರೆಗುರುಳಿದ ಮದ್ದೂರಮ್ಮ ಜಾತ್ರೆಯ ತೇರು. ತೇರು ಬಿದ್ದು ಓರ್ವ ಸಾವು, ಹಲವರಿಗೆ ಗಾಯ. ನೋಡಿ, ಗಾಳಿಯ ರಭಸಕ್ಕೆ ಹೇಗೆ 150 ಅಡಿ ಎತ್ತರದ ತೇರು ಧರೆಗುರುಳಿತು ಅಂತ. ಎಸ್, ಈ ಘಟನೆ ನಡೆದಿದ್ದು ಆನೇಕಲ್ ತಾಲೂಕಿನ ಮದ್ದೂರಮ್ಮ ಜಾತ್ರೆಯಲ್ಲಿ. ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ ನೆರವಿನಿಂದ ಭಕ್ತರು ತೇರು ಎಳೆದು ತರ್ತಾ ಇದ್ರು. ಜೊತೆಯಲ್ಲಿ ಜನರು ಕೂಡ ಸಾಕ್ತಾ ಬರ್ತಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಶುರುವಾದ ಗಾಳಿ ಮಳೆಗೆ ತೇರು ಉರುಳಿ ಬಿದ್ದಿದ್ದು ನೋಡುಗರ ಮೈ ಜುಮ್ ಅನಿಸುವಂತಿದೆ. ಘಟನೆಯಲ್ಲಿ ಓರ್ವ ಮೃತಪಟ್ಟರೆ ಹಲವರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಕಳೆದ ವರ್ಷವೂ ಕೂಡ ಹೊಸಕೂರಿಗೆ ಬರ್ತಿದ್ದ ತೇರು ಧರೆಗೆ ಉರುಳಿತ್ತು. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿರಲಿಲ್ಲ. ಆದರೆ ಈ ಬಾರಿ ನಡೆದ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 150 ಅಡಿ ಉದ್ದದ ತೇರು. ಭಕ್ತರು ತೇರನ್ನ ಸುಮಾರು ಹಂತದವರೆಗೂ ಕೂಡ ಎಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ರಥ ಧರೆಗೆ ಉರುಳಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಿಕ್ಕಿರಿದು ಸೇರಿರುವ ಜನ, ಖುಷಿ ಖುಷಿಯಾಗಿ ತೇರನ್ನ ಎಳೆಯುತ್ತಿರುವ ಭಕ್ತರು, ಗಾಳಿಯ ರಭಸಕ್ಕೆ ಏಕಾಏಕಿ ಧರೆಗುರುಳಿದ ತೇರು, ಚೆಲ್ಲಾಪಿಲ್ಲಿಯಾಗಿ ಓಡಿದ ಜನರು, 150 ಅಡಿ ಉದ್ದದ ತೇರು, ದೇವರನ್ನ ಹೊರ ತೆಗೆಯುತ್ತಿರುವ ಮಂದಿ. ಧರೆಗುರುಳಿದ ಮದ್ದೂರಮ್ಮ ಜಾತ್ರೆಯ ತೇರು. ತೇರು ಬಿದ್ದು ಓರ್ವ ಸಾವು, ಹಲವರಿಗೆ ಗಾಯ. ನೋಡಿ, ಗಾಳಿಯ ರಭಸಕ್ಕೆ ಹೇಗೆ 150 ಅಡಿ ಎತ್ತರದ ತೇರು ಧರೆಗುರುಳಿತು ಅಂತ. ಎಸ್, ಈ ಘಟನೆ ನಡೆದಿದ್ದು ಆನೇಕಲ್ ತಾಲೂಕಿನ ಮದ್ದೂರಮ್ಮ ಜಾತ್ರೆಯಲ್ಲಿ. ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ ನೆರವಿನಿಂದ ಭಕ್ತರು ತೇರು ಎಳೆದು ತರ್ತಾ ಇದ್ರು. ಜೊತೆಯಲ್ಲಿ ಜನರು ಕೂಡ ಸಾಕ್ತಾ ಬರ್ತಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಶುರುವಾದ ಗಾಳಿ ಮಳೆಗೆ ತೇರು ಉರುಳಿ ಬಿದ್ದಿದ್ದು ನೋಡುಗರ ಮೈ ಜುಮ್ ಅನಿಸುವಂತಿದೆ. ಘಟನೆಯಲ್ಲಿ ಓರ್ವ ಮೃತಪಟ್ಟರೆ ಹಲವರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಕಳೆದ ವರ್ಷವೂ ಕೂಡ ಹೊಸಕೂರಿಗೆ ಬರ್ತಿದ್ದ ತೇರು ಧರೆಗೆ ಉರುಳಿತ್ತು. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿರಲಿಲ್ಲ. ಆದರೆ ಈ ಬಾರಿ ನಡೆದ ಘಟನೆಯಲ್ಲಿ ಓರ್ವ ಮೃತಪಟ್ಟಿದ್ದಾರೆ.